ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಡೆವಿಲ್ ಸಿನಿಮಾದ ಅಪ್ಡೇಟ್ ಅಂತ ಹೇಳ್ಬೋದು, ಶೂಟಿಂಗ್ ಅಪ್ಡೇಟು. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಆ್ಯಂಡ್ ಈ ಒಂದು ಅಪ್ಡೇಟ್ ಬಗ್ಗೆ ನಾನು ಮಾತಾಡ್ತೀನಿ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಆ್ಯಂಡ್ ಡೆವಿಲ್ಗೆ ಯಾರೆಲ್ಲ ಕಾಯ್ತಾ ಇದ್ದಾರೆ, ಡೆವಿಲ್ ಅಂತ ಕಾಮೆಂಟ್ ಸೆಕ್ಷನ್ ಮೊದಲು ಕಾಮೆಂಟ್ ಮಾಡಿ, ಆಮೇಲೆ ಈ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾಯಿತು ಅಂದರೆ ಲೈಕ್ ಶೂಟಿಂಗ್ ಕಂಪ್ಲೀಟೆಡ್ ಅಪ್ಡೇಟ್ ಅಂತ ಹೇಳ್ಬೋದು. ಒಂದು ಸ್ಪೆಷಲಾಗಿ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಒಂದು ಸಿನಿಮಾದ ಒಂದು ಕೆಲವೊಂದು ಪೋರ್ಷನ್ಸ್ಗಳು ಪೆಂಡಿಂಗ್ ಇದ್ದಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹೊರದೇಶದಲ್ಲಿ ಹೋಗಿ ಶೂಟ್ ಮಾಡಿಕೊಂಡು ಬಂದು ಈಗ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಶೂಟಿಂಗ್ದು ಯಾವುದೇ ಒಂದು ಸೀಕ್ವೆನ್ಸ್ ಆಗಿರ್ಬೋದು, ಶೂಟಿಂಗ್ಗೆ ಸಂಬಂಧಪಟ್ಟ ಯಾವುದೇ ಕೆಲಸಗಳು ಇಲ್ಲ, ಕಂಪ್ಲೀಟ್ ಆಗಿದೆ. ಈಗ ಪೋಸ್ಟ್ ಪ್ರೊಡಕ್ಷನ್ ಹೋಗಬೇಕು ಆ್ಯಂಡ್ ಲೈಕ್ ಡಬ್ಬಿಂಗ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಅಪ್ಕಮಿಂಗ್ ಏನೇನೆಲ್ಲ ಒಂದು ಟೆಕ್ನಿಕಲ್ಸ್ ವರ್ಕ್ ಇರುತ್ತೆ ಅದು ಹೋಗುತ್ತೆ. ಸೊ ಈಗ ಸಿನಿಮಾದ ಒಂದು ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಆಗ್ಬೋದು ಡೆವಿಲ್ದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಆ್ಯಂಡ್ ಒಂದು ವಿಚಾರ ಇರುತ್ತೆ. ಸೊ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ರೂಮರ್ಸ್ ಅಂತ ಹೇಳ್ತಿರೋ ಅಥವಾ ಬಜ್ ಅಂತ ಹೇಳ್ತಿರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಡೆವಿಲ್ ಒಂದು ರಿಲೀಸ್ ಡೇಟನ್ನು ಆಗಸ್ಟ್ ಫಸ್ಟ್ ವೀಕ್ ಒಳಗಡೆ ಅಥವಾ 10ನೇ ತಾರೀಕಿನ ಒಳಗಡೆ ಅನೌನ್ಸ್ಮೆಂಟ್ ಮಾಡುತ್ತೆ ಟೀಮ್ ಅನ್ನುವಂಥದ್ದು ಬಜ್ ಕೂಡ ಓಡಾಡ್ತಾ ಇದೆ ತುಂಬ ಕಡೆ. ನೋಡೋಣ ಆದಷ್ಟು ಬೇಗ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡ್ತಾರೋ ಏನೋ ಅಂತ. ಫೈನಲಿ ಡೆವಿಲ್ಗೆಲ್ಲ ಯಾರ್ಯಾರು ಕಾಯ್ತಾ ಇದ್ದಾರೆ, ಅಭಿಮಾನಿಗಳಾಗಿರ್ಬೋದು, ಸಿನಿ ಪ್ರೇಕ್ಷಕರಾಗಿರ್ಬೋದು, ಸೊ ಇವರಿಗೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹ್ಯಾಪಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾ ಒಂದು ಅಪ್ಡೇಟನ್ನು ಕೊಡುತ್ತೆ ರಿಲೀಸ್ ಡೇಟದ್ದು. ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಡೆವಿಲ್ ಟೀಮು ಡೇ ಆ್ಯಂಡ್ ನೈಟು ತುಂಬಾ ಒಂದು ವರ್ಕ್ ಮಾಡ್ತಾ ಇದೆ. ಆದಷ್ಟು ಬೇಗ ಆಡಿಯನ್ಸ್ ಹತ್ರ ಹೋಗಬೇಕು, ಆದಷ್ಟು ಬೇಗ ಅಭಿಮಾನಿಗಳಿಗೆ ಸಿನಿಮಾನ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ವೇಗ ಅನ್ನೋಕ್ಕಿಂತ ಶರವೇಗದಲ್ಲಿ ಕೂಡ ಶೂಟಿಂಗನ್ನು ಮಾಡಿ ಮುಗಿಸಿದ್ದಾರೆ. ಸೊ ನಾನು ಹೇಳೋದು ಒಂದೇ, ಸಿನಿಮಾದ ಒಂದು ರಿಲೀಸ್ ಡೇಟನ್ನು ದಯವಿಟ್ಟು ಅನೌನ್ಸ್ಮೆಂಟ್ ಮಾಡಿಬಿಡಿ. ಟೀಮ್ ಅವ್ರಿಗೆ ಹೇಳೋದಿಷ್ಟೇ, ಅನೌನ್ಸ್ಮೆಂಟ್ ಮಾಡಿ. ಸೊ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೋ ಅದರಿಂದನೇ ಡೆವಿಲ್ನ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಫ್ಯಾನ್ಸ್ಗಳು ಪ್ರಮೋಷನ್ಸ್ ಆಗಿರ್ಬೋದು ಮತ್ತು ಅಫಿಷಿಯಲ್ ಆಗಿ ಟೀಮ್ ಕಡೆಯಿಂದ ಪ್ರಮೋಷನ್ಸ್ ಆಗಿರ್ಬೋದು. ಸೊ ಅಲ್ಲಿಂದ ಲೈಕ್ ಪ್ರಮೋಷನ್ ಅನ್ನೋದಕ್ಕಿಂತ ಅಲ್ಲಿಂದ ಒಂದು ಅಪ್ಡೇಟ್ಸ್ಗಳು ಸುರಿಮಳೆ ಮೇಲಿಂದ ಮೇಲೆ ಬರ್ತಾ ಹೋಗುತ್ತೆ. ಸಾಂಗ್ಸ್ ಆಗಿರ್ಬೋದು, ಲೈಕ್ ಕಟ್ ಟೀಸರ್ ಆಗಿರ್ಬೋದು ಆ್ಯಂಡ್ ಅಪ್ಕಮಿಂಗ್ ಏನೇನು ಇರುತ್ತೆ ಅದರದ್ದೆಲ್ಲ ಒಂದು ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಒಂದು ರಿಲೀಸ್ ಡೇಟ್ ಬಗ್ಗೆ ಒಂದು ಕ್ಲಾರಿಫೈ ಮಾಡಲಿ ಒಂದು ಟೀಮು ಅಂತ. ಸೊ ನಿಮಗೇನು ಅನಿಸುತ್ತೆ, ಒಂದು ಈಗ ಮೊದಲನೇ ವಾರದಲ್ಲಿ ಬರ್ಬೋದಾ ಏನು ಕತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಒಂದು ಐಡಿಯಾ ಇದ್ದರೆ ಆ್ಯಂಡ್ ಇಲ್ಲ ಈ ಡೇಟಲ್ಲಿ ರಿಲೀಸ್ ಆಗುತ್ತೆ, ಈ ಮಂತಲ್ಲಿ ಬರುತ್ತೆ ಅನ್ನುವಂಥದ್ದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಷ್ಟು ಖುಷಿಯಾಗಿದೆ ಡೆವಿಲ್ ಸಿನಿಮಾದ ಒಂದು ಅಪ್ಡೇಟನ್ನು ಕೇಳಿದಾಗ, ಒಂದು ಶೂಟಿಂಗ್ ಕಂಪ್ಲೀಟ್ ಆಗಿರೋದು ನಿಮಗೆ ಅನ್ನಿಸ್ತು ಒಂದು ಇದ್ರ ಬಗ್ಗೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ಒಂದು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಏನಂತಂದರೆ, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಸೊ ವಿಡಿಯೋ ನೋಡ್ತಾ ಇರುವಾಗಲೇ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೈಪ್ ಅಂತ ಒಂದು ಆಪ್ಷನ್ ಹೊಸದಾಗಿ ಬಂದಿದೆ. ಸೊ ಹೈಪ್ ಅನ್ನೋದನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸನ್ನು ರೆಡೀಮ್ ಮಾಡ್ಬೋದು ನಮ್ಮ ಚಾನಲ್ಗೆ. ಅದಕ್ಕೆ ಯಾವುದೇ ರೀತಿಯಾದಂಥ ಕಾಸ್ಟ್ ಏನಿರಲ್ಲ. ಸೊ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ, ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇರ್ತಾರೆ. ಸೊ ಇದು ಸಂಬಂಧಪಟ್ಟಂತೆ ಏನು ವೀಡಿಯೋಸ್ ನೋಡಬೇಕು ಅಂತ ಇರ್ತಾರೆ, ಸೊ ಅವ್ರಿಗೆ ತುಂಬ ರೀಚ್ ಆಗುತ್ತೆ. ಸೊ ಇದು ಹೊಸ ಫ್ಯೂಚರ್ಸನ್ನು ತಂದಿರುವಂಥದ್ದು. ಸೊ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಮಾಡಿ. ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಲೆಫ್ಟಿಗೆ ಮಾಡಿದ್ರೆ ಸೊ ಅದು ಬರುತ್ತೆ. ಸೊ ನೀವು ಆಲ್ಮೋಸ್ಟ್ ಅದನ್ನು ಹೈಪ್ ಅಂತ ಕೆಟ್ಟು ರೆಡೀಮ್ ಮಾಡಿದ್ರೆ ಪಾಯಿಂಟ್ಸು ನಿಮ್ಮದೇ ಯಾವುದೂ ಥರದ ಚಾರ್ಜಸ್ ಇರಲ್ಲ. ಸೊ ಪಾಯಿಂಟ್ಸ್ ನಮಗೆ ಆ್ಯಡ್ ಆಗುತ್ತೆ. ಸೊ ಜನಕ್ಕೆ ಇನ್ನೂ ಹೆಚ್ಚಾಗಿ ವಿಡಿಯೋಗಳು ರೀಚ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಮಾಡಿ. ಆ್ಯಂಡ್ ಒಂದು ಡೆವಿಲ್ನ ಒಂದು ಸಿನಿಮಾದ ಬಗ್ಗೆ ಏನನ್ನಿಸು ತಿಳಿಸಿ. ಯಾರೆಲ್ಲ ವೇಟಿಂಗಲ್ಲಿದ್ದಾರೆ, ನಿಮ್ದು ಯಾವ ಊರು ಕಾಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.